ಆಗಬೇಕು, ಖರ್ಗೆ ಸಾಹೇಬ್ರನ್ನ ಭೇಟಿ ಆಗಬೇಕು, ರಾಹುಲ್ ಗಾಂಧಿನ ಭೇಟಿ, ಮತ್ತು ಅಮಿತ್ ಶಾನ ಭೇಟಿ ಆಗಬೇಕಂತ ನಾವು ನಮ್ಮ ಪಕ್ಷದವ್ರು ಭೇಟಿ ಆಗಕ್ಕೆ ಹೋಗಿ ತಪ್ಪೇನಿದೆ? ನಮ್ಮ ಪಕ್ಷದ ನಾಯಕರನ್ನ, ನಮ್ಮ ಲೀಡರ್ನ ನಾವು ಭೇಟಿ ಆಗಕ್ಕೆ ಹೋಗಿರ್ತಾರೆ, ನಾವು ಹೋಗ್ಬೋದು, ಮತ್ತು ಎಲ್ಲರೂ ಹೋಗ್ತಾರೆ, ತಪ್ಪೇನಿದೆ. ನಾವು ಹೋಗೋದಕ್ಕೆ ಟೆನ್ಷನ್ ತೊಗೊಂಡಂಥ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ಯಾಕೆ ನಾನು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. CM ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನಲ್ಲ, ನಾನಿನ್ನೂ ಸಣ್ಣವನು. ನಾನು ಈ ಪಕ್ಷದ ಕೆಲಸವನ್ನು ಮಾಡ್ಕೊತವನು. ಯಾರು CM ಆಗ್ತಾರ, ಏನು ಮಾಡ್ತಾರ, ಏನು ಇದು ಅಂತ ನಿರ್ಧಾರ ಅವ್ರು ತೊಗೊತಾರೆ. ಮುಖ್ಯಮಂತ್ರಿಗಳು ವಿಚಾರ ಬಂದಾಗ ಹೈಕಮಾಂಡ್ ನಿರ್ಧಾರ ತೊಗೊಂತಾರೆ. ನಾವು ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು. ತಿಂಗಳ ಒಳಗೆ ಒಂದು ನಿರ್ಧಾರಕ್ಕೆ ಬರ್ರಿ ಅನ್ನುವಂಥದ್ದು DK ಬ್ರದರ್ ಅವರು ಹೈಕಮಾಂಡಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನಾನು ಸುಮ್ಮನೆ ಮಾಹಿತಿ ಇರಲಾರ್ದೇನೆಲ್ಲ ಮಾತಾಡಕ್ಕೆ ಕುಂದ್ರೋದೇನು ಅವಶ್ಯಕತೆ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಸರ್. 5 ವರ್ಷ ಇರ್ತಾರೆ ಸರ್. ನನಗೆ ಅದನ್ನ ನಿರ್ಧಾರ ಹೈಕಮಾಂಡ್ನವ್ರು ತೊಗೊಳ್ಳುವಂಥದ್ದು ಸರ್. ಈಗ ಕ್ರಸ್ಟ್ ಗೇಟ್ ಕಂಪ್ಲೀಟ್ ಆಗಿದೆ. ನಾನು BJP ಗೆಳೆಯರಿಗೆ ವಿನಂತಿ ಮಾಡ್ಕೊತೀನಿ, ಕ್ರಸ್ಟ್ ಗೇಟು ಮೇ 30 ಮುಗಿಸ್ತೀನಿ ಅಂತ ಹೇಳಿದ್ದೆ. ಮುಗಿಸ್ಲಿಲ್ಲ ಅಂತಂದ್ರೆ ಡ್ಯಾಮ್ ಲೈನ್ ಜಿಗಿತೀನಂತ ಒಬ್ರು ಅಂತಿದ್ರು, ನಡ್ಕೊಂತ ಬರ್ತೀನಂತ ಒಬ್ರು ಅಂತಿದ್ರು. ದಯಮಾಡಿ ಜಿಗಕ್ಕೂ ಹೋಗ್ಬೇಡ್ರಿ, ಆಮೇಲೆ ನಡೆದು ಬರಬೇಡ್ರಿ. ಬಿಸಿಲು ಜಾಸ್ತಿ ಐತೆ. ಬಿಸಿಲು ಜಾಸ್ತಿ ಇರೋದ್ರಿಂದ ನಡೆಯೋದು ತೊಂದರೆ ಆಗುತ್ತೆ. ಜಿಗಿದ್ರಿ ಅಂದ್ರೆ ನೀರಿಲ್ಲ, ಕೈಕಾಲು ಮುರ್ಕೊಂಡಿರಿ. ದಯಮಾಡಿ ಏನೂ ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ರಸ್ಟ್ ಗೇಟ್ ರೆಡಿ ಆಗೈತೆ. 30 ಈಗಾಗಲೇ 30 ಅನ್ನೋದ್ರಾಗ ಪೂರ್ಣ ಪ್ರಮಾಣದ 33 ಕ್ರಸ್ಟ್ ಗೇಟ್ ಕಂಪ್ಲೀಟ್ ಆಗ್ತಾವೆ. ಸಣ್ಣ ಪುಟ್ಟ ವೆಲ್ಡಿಂಗು ಮತ್ತೊಂದು ನಮಗಿನ್ನೂ 1 ತಿಂಗಳು ಟೈಮ್ ಐತೆ. ನಾವು ಮೇ ಅಂತ್ಯ ಅನ್ನೋದ್ರಾಗ ಕ್ರಸ್ಟ್ ಗೇಟ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಚೈನನ್ನು ಆರ್ಡರ್ ಕೊಟ್ಟಿದ್ವಿ, ಚೈನನ್ನು ಹಾಕ್ಸುವಂಥ ಕೆಲಸವನ್ನು ಮಾಡ್ತೀವಿ. ಸಾಧ್ಯ ಇದ್ರೆ ನಾನು ಇನ್ನೊಮ್ಮೆ ಭೇಟಿ ಕೊಡುವಂಥ ಶ್ರೀನಿವಾಸ್ ಅವರು ನನಗೆ ಅವ್ರ ಬಗ್ಗೆ ಹೇಳಿಲ್ಲ ನಿಮ್ಗೆ. ಹೈಕಮಾಂಡ್ ವಿಚಾರ ಮಾತಾಡೋಕೆ ಅಷ್ಟು ದೊಡ್ಡವ ನಾನಲ್ಲ ಸರ್. ಅವರೆಲ್ಲ ಮುತ್ತಿಗೆ ಅಲ್ಲ ರೀ. ಅಲ್ಲಿ ಕೆಲಸ JCB ಕೆಲಸ ಮಾಡಕತ್ತೈತಿ. ಮುತ್ತಿಗೆ ಅಂತ ಹೆಂಗಂತೀರಿ? ಖಾಲಿ ಕೊಡ ಬಂದಿತ್ತು ಅಂತ ಗಿಮಿಕ್ ಕೆಲವೊಂದಿಷ್ಟು BJP ಅವ್ರು ಏನೇ ಹೇಳಿರ್ತಾರ. ಪಾಪ ಈ ಕೆಲಸ ಇಲ್ಲ BJP ಅವರಿಗೆ, ಏನಾರು ಮಾಡಿಸ್ತಿರ್ತಾರೆ. ಅಲ್ಲಿ JCB ಕೆಲಸ ಮಾಡಾಕತ್ತೈತಿ, JCB ನಿಂತೈತಿ. ಅವ್ರು ಹೆಣ್ಮಕ್ಳು ಅದ್ರ ಮೇಲೆ JCB ಪಕ್ಕಕ್ಕಾಸೆ ಹೊಂಟಾರ. ಏನೇನು ತೀವ್ರತೆ ಇರಲಿ, ಬಂದು ಕೇಳಿ, ತಪ್ಪನ್ನಂಗಿಲ್ಲ. ನಾನು ಗಿಮಿಕ್ ಬೇಡ ಅಂತ ಹೇಳೋದು ಅಷ್ಟೇ. ಸರ್, ಈಗ ಕೆಲವೊಂದಿಷ್ಟು ಗ್ರಾಮೀಣ ಪ್ರದೇಶದೊಳಗೆ ತೊಂದರೆ ಐತೆ. ನಾನು ಒಂದೂವರೆ ತಿಂಗಳದಿಂದನೇ ನಾನು ಸಭೆ ಮಾಡಿದ್ದೆ. 30 ರಿಂದ 35 ಹಳ್ಳಿ ಒಳಗೆ ನೀರಿನ ತೀವ್ರತೆ ಐತೆ ಅನ್ನೋದನ್ನು ನನಗೆ ಇನ್ನೂ 1.5 ತಿಂಗಳಿಂದ ಮಾತಾಡಿದ್ದೀನಿ. ಇವತ್ತು ಮತ್ತೆ ಮಾತಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಐತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರಿ, ಅದಕ್ಕೆ ಏನು ಪರಿಹಾರ ಕೊಡ್ಬೇಕಂದ್ರೆ ಪರಿಹಾರ ನೀರಿನ ವ್ಯವಸ್ಥೆ ಸರಿ ಮಾಡ್ತೀನಿ. ಯಾರು ಅಂದ್ರು 4% ನಮ್ಮ ಜೊತೆಗೆ ಅದರಲ್ಲ. ಪ್ರತ್ಯೇಕವಾಗಿನ ಈಗ ಅವ್ರದ್ದು ಅಪಾರ್ಟ್ಮೆಂಟ್ನೊಳಗೆ ಮತ್ತೊಂದೊಳಗೆ ಅವ್ರಿಗೆ 20%ನಷ್ಟು 100 20% ಅವ್ರಿಗೆ ಕೊಡಬೇಕು. ಅವ್ರು ಅಕಸ್ಮಾತ್ ಅಲ್ಲಿ ಆಗಲಿಲ್ಲ ಅಂದ್ರೆ C ಗ್ರೂಪಿಗೆ ಕೊಡ್ಬೇಕಂತ ಬಿಂದು ಒಳಗೆ ಕೆಲವೊಂದಿಷ್ಟು ಕಾನೂನನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದನ್ನು ಅವ್ರಿಗೂ ಅವ್ರಿಗೂ ಅನ್ಯಾಯ ಆಗಲ್ಲ, ಲೆಫ್ಟಿಗೂ ಅನ್ಯಾಯ ಆಗಲ್ಲ, ರೈಟಿಗೂ ಅನ್ಯಾಯ ಆಗಲ್ಲ, ಬೋವಿ ಲಂಬಾಣಿಯವ್ರಿಗೂ ಅನ್ಯಾಯ ಆಗಲಾರ್ದ ರೀತಿಯೊಳಗೆ ಮಾಡಿದ್ದೀವಿ. ಸರ್, ಫ್ಯಾಕ್ಟ್ರಿಗಳಿಗೆ ಅನಧಿಕೃತವಾಗಿ ನೀರನ್ನು ಸರ್, ನಿಜವಾಗಲೂ ನನ್ನ ಗೆಳೆಯ, ನಾವೆಲ್ಲ ಜೊತೆಗೆ ಇದ್ದಂಥವ್ರು. ಅವ್ರ ಆರೋಗ್ಯದ ಬಗ್ಗೆ ನಾನು ಅವರ ಫ್ಯಾಮಿಲಿ ಜೊತೆಗೆ ಅವ್ರ ಜೊತೆಗೆ ಮಾತಾಡಿದ್ದೀನಿ. ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಇಲ್ಲ, ನಾನು ಹೋಗಿಲ್ಲ, ನನಗೆ ಹೋಗೋಕ್ಕಾಗಿಲ್ಲ. ಹೋಗ್ತೀನಿ ಅಂತಂದೆ, ನಾನು ಒಳಗಡೆ ಬಿಡಂಗಿಲ್ಲ, ಬರಬೇಡ್ರಿ ಅಂತಂತಂದರು. ಹಿಂಗಾಗಿ ನಾನು ಹೋಗಿಲ್ಲ, ಅಷ್ಟೇ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಡಾಕ್ಟ್ರ್ ಹೇಳಿದ್ದನ್ನೇ ಕೇಳಬೇಕೀಗ ನಾವು. ನೋಡೋಣ, ಆದಷ್ಟು ಬೇಗನೆ ಗುಣಮುಖ ಆಗಲಿ ಅಂತ ಭಗವಂತನ ಹತ್ರ ಆರೈಕೆ ಬೇಡ್ಕೊತೀನಿ. ಯಾಕಂದ್ರೆ ನನ್ನ ಗೆಳೆಯ, ನಾವೆಲ್ಲ ಜೊತೆಗೆ ಇದು ಕೆಲಸವನ್ನು ಮಾಡಿದ್ರು. ಸರ್, 5 ಫ್ಯಾಕ್ಟ್ರಿಗಳಿಗೆ ಒಳಗೆ ಏನು ಹೆಲ್ತ್ನ ವಿಚಾರದೊಳಗೂ ರಾಜಕಾರಣ ಮಾಡೋದನ್ನು ಬಿಡಬೇಕು. ಕುಮಾರಸ್ವಾಮಿ ದಯಮಾಡಿ, ಅವ್ರ ಫ್ಯಾಮಿಲಿಯವರು ಅಲ್ಲೇ ಅದಾರ, ಅವ್ರ ಮಕ್ಕಳು ಅಲ್ಲೇ ಅದಾರ, ಅಲ್ಲೇ ಹಾಸ್ಪಿಟಲ್. ಮತ್ತು ಹೇಳಿಕೆ ಕೊಡೋದನ್ನು ಅವ್ರ ಹೆಲ್ತ್ ವಿಚಾರದ ಬಗ್ಗೆ ಚರ್ಚೆ ಮಾಡಲಿ. ಅವ್ರ ಹೆಲ್ತಿನ ವಿಚಾರ ಬಗ್ಗೆ ಅವ್ರಿಗೆ ಭಗವಂತ ಬೇಗ ಗುಣಮುಖನಾಗಲಿ ಅಂತ ಅನ್ನಲಿ. ಅದರೊಳಗೂ ರಾಜಕಾರಣ ಹೋಗೋಷ್ಟು ಮಾತಾಡೋಂಥದ್ದು ಒಳ್ಳೆಯದಲ್ಲ. ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ ಸರ್. ಅದನ್ನು ಸಂಪುಟ ವಿಸ್ತರಣೆ ಮಾಡುವಂಥ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪಕ್ಷದ ಹಿರಿಯ ಮುಖಂಡರು ಕೇಳಬೇಕು. ನನ್ನ ಕೇಳಿದ್ರೆ ಜಿಲ್ಲೆಗೆ 3 ಕ್ಯಾಬಿನೆಟ್ ಸಿಗ್ತಾವ ಸರ್? ಸಚಿವರು 3 ಜನಕ್ಕೆ 3 ಸಚಿವರು ಸಿಗುತ್ತಾ? ತಪ್ಪೇನು? ರಾಯರೆಡ್ಡಿ ಅವರಿಗೆ ನಾನು ಮುಂದುವರಿತೀನಿ ಅಂತೀನಿ. ರಾಘಣ್ಣನು ಕೇಳ್ತಾನ, ರಾಯರೆಡ್ಡಿ ಸಾಹೇಬ್ರು ಕೇಳ್ತಾರ. ರಾಘಣ್ಣ ಕೇಳಕ್ಕೂ ಹಕ್ಕದಾರ ಅದನ್ನ. ಆತನು 3 ಸತಿ ಗೆದ್ದಾನ. ರಾಯರೆಡ್ಡಿ ಅವರು ಸೀನಿಯರ್ ಅದಾರ, ಅವರು ಕೇಳ್ತಾರ. ಮತ್ತು ನಾನು ಅವಧಿ ಪೂರ್ಣ ಮಾಡಬೇಕಂತ ನಾನು ಆಸೆ ಪಡ್ತೀನಿ.
ಇದೆಲ್ಲ ಕ್ವೈಟ್ ನ್ಯಾಚುರಲ್. ನಾವೆಲ್ಲ ಮನುಷ್ಯರು, ಆಸೆ ಇರೋದು ಸಹಜ ಪ್ರಕ್ರಿಯೆ. ಅದು ನಿರ್ಧಾರ ಮಾಡೋದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡೋದು. ಸರ್ 5 ಫ್ಯಾಕ್ಟರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಮುಚ್ಚೋದಕ್ಕೆ. ಈಗ 5 ಫ್ಯಾಕ್ಟ್ರಿಗಳಿಗೆ ನೋಟಿಸ್ ಕೊಟ್ಟರ ಅದು ಈಗೇನೈತೆ ಅದು ಇದರ ಅಧೀನದೊಳಗೆ ಹೋಗೈತೆ. ಯಾವುದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧೀನದೊಳಗೆ ಹೋಗ್ಬಿಟ್ಟಿದೆ. ಈಗ ಏನಿದ್ರು ಪೊಲ್ಯೂಷನ್ ಬೋರ್ಡು ಏನು ಆದೇಶ ಮಾಡ್ತಾರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ನಮ್ಮ ಜಿಲ್ಲಾ ಆಡಳಿತ ಕಚೇರಿ. ಸರ್ ಅನಧಿಕೃತವಾಗಿ ಫ್ಯಾಕ್ಟರಿಗಳಿಗೆ ನೀರು ಸರಬರಾಜು ಮಾಡಲಾಗ್ತಾ ಇದೆ ಅಂತ. ಅನಧಿಕೃತವಾಗಿಲ್ಲ, ಅಧಿಕೃತವಾಗಿಯೇ ಫ್ಯಾಕ್ಟ್ರಿಗಳಿಗೆ ನೀರು ಕೊಡಬೇಕಂತ ಕ್ಯಾಬಿನೆಟ್ನೊಳಗಾಗಿದೆ, ಕಾನೂನಿನೊಳಗೂ ಇದೆ. ಕೊಡ್ತೀವಿ. ಅವಶ್ಯಕತೆ ನಮ್ಮ ಇತಿಮಿತಿ ಒಳಗೆ ನೀರಿನ ಲಭ್ಯತೆ ಮೇರೆಗೆ, ನೀರಿನ ಸಂಗ್ರಹಣದ ಮೇರೆಗೆ, ಲಭ್ಯತೆ ಮೇರೆಗೆ ಕೊಡ್ತೀವಿ. ಒಂದು ಕಡೆ ಫ್ಯಾಕ್ಟ್ರಿನೂ ಬರ್ಬೇಕಂತೀವಿ, ಉದ್ಯೋಗನೂ ಬೇಕಂತೀವಿ. ಉದ್ಯೋಗನೂ ಕೊಡ್ರಿ ಅಂತೀರಿ. ಆಮೇಲೆ ಇದನ್ನೆಲ್ಲವನ್ನೂ ಕೇಳ್ತೀವಿ. ಆದರೆ ಉದ್ಯೋಗ ಕೊಡ್ತೀವಿ ಮಾಡ್ತೀವಿ ಅಂತಂದು ಪೊಲ್ಯೂಷನ್ಗೆ ಮತ್ತೊಬ್ಬ ಸಾಮಾನ್ಯ ಜನರಿಗೆ ತೊಂದರೆ ಆಗಲಾರದ ರೀತಿಯೊಳಗೆ ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡಬೇಕು. ಈಗ ಲಾಸ್ಟ್ ಕ್ವಶನ್ ಏನಂದ್ರೆ ವಿಶ್ವನಾಥ್ ಅವ್ರು ಏನಂತಾರೆ, ವಿಶ್ವನಾಥ್ ಯಾವಾಗಲೂ ಅನುಮಾನ ಇರ್ತೈತೆ ನೋಡ್ರಿ, ಮಕ್ಕಳ ಭವಿಷ್ಯ ಅದ್ರ ಬಗ್ಗೆ ನಾವು ಅನುಮಾನ ಅಂತಂದ್ರೆ ಹೆಂಗೆ, ಅದಕ್ಕೆ CC ಕ್ಯಾಮ್ರಾ ಮಾಡಿದ್ದೀವಿ. CC ಕ್ಯಾಮ್ರಾದೊಳಗೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.